ನಮಸ್ಕಾರ ಎಲ್ರಿಗೂ. ಇಂದು ನಾವು ಅಕ್ಷಯ ತೃತೀಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಈ ದಿನ ಯಾಕೆ ವಿಶೇಷ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಏನು ತಗೋಬೇಕು, ಏನು ತಗೋಬಾರ್ದು ಎಲ್ಲವನ್ನು ಕೂಡ ಸಿಂಪಲ್ಲಾಗಿ ತಿಳ್ಕೊಳ್ಳೋಣ. ಅಕ್ಷಯ ತೃತೀಯ ಅಂದರೆ ಏನು? ಅಕ್ಷಯ ಅಂದರೆ ಎಂದಿಗೂ ಕಡಿಮೆಯಾಗದದ್ದು. ಈ ದಿನ ಮಾಡಿದ ಪುಣ್ಯ, ದಾನ, ಪೂಜೆ ಎಂದಿಗೂ ಕಡಿಮೆಯಂತೂ ಆಗೋದಿಲ್ಲ ಎನ್ನೋ ನಂಬಿಕೆ ಕೂಡ ಇದೆ. ತುಂಬ ಶುಭ ದಿನ ಕೂಡ. ಹೊಸ ಕೆಲಸ, ಗೋಲ್ಡ್ ಪರ್ಚೇಸ್, ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಸೂಕ್ತವಾದ ಸಮಯ. ಹಾಗೆ ಯಾಕೆ ಆಚರಣೆ ಮಾಡ್ತಾರೆ? ಈ ದಿನ ದೇವರುಗಳ ಆಶೀರ್ವಾದ ಹೆಚ್ಚು ಸಿಗುತ್ತೆ ಅಂತ ನಂಬಿಕೆ ಕೂಡ ಇದೆ. ಮಹಾಭಾರತದಲ್ಲಿ ಪಾಂಡವರು ಅಕ್ಷಯ ಪಾತ್ರೆ ಪಡೆದಂತಹ ದಿನ ಅಂತ ಕೇಳ್ತಾರೆ. ಧನ, ಸಮೃದ್ಧಿ, ಶುಭ ಫಲಕ್ಕಾಗಿ ಈ ದಿನ ಪೂಜೆನ ಕೂಡ ಮಾಡ್ತಾರೆ. ಇನ್ನು ಪೂಜೆಯ ಸಮಯ ಬಂದು 6 ಗಂಟೆಯಿಂದ 12 ಗಂಟೆ ತನಕ ತುಂಬಾ ಶ್ರೇಷ್ಠವಾದಂತಹ ಸಮಯ ಕೂಡ ಹೇಳ್ಬೋದು. ಹಾಗೆಯೇ ಬೆಳಗ್ಗೆ ಪೂಜೆ ಮಾಡಿದ್ರೆ ಹೆಚ್ಚು ಶುಭ ಫಲ ಕೂಡ ಸಿಗುತ್ತೆ. ಇನ್ನು ಏನು ತಗೋಬೇಕು ಅಂದರೆ 6:30ರಿಂದ 9 ತನಕ ಗೋಲ್ಡ್, ಸಿಲ್ವರ್, ಹೊಸ ವಸ್ತುಗಳು ಅಂದರೆ ಬಟ್ಟೆ, ಪಾತ್ರೆ ಮತ್ತು ಧಾನ್ಯಗಳಲ್ಲಿ ಅಕ್ಕಿ, ಗೋಧಿನ ತಗೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ತುಪ್ಪ, ಸಕ್ಕರೆ ಇವೆಲ್ಲವೂ ಕೂಡ ಸಂಪತ್ತಿನ ಸಂಕೇತ ಅಂತ ಕೂಡ ಹೇಳ್ತಾರೆ. ಇನ್ನು ಏನು ತಗೋಬಾರ್ದು? ಸಾಲನ ತೆಗೆದುಕೊಳ್ಬೇಡಿ, ಜಗಳ ಮಾಡಬೇಡಿ, ಕೆಟ್ಟ ಮಾತುಗಳನ್ನು ಆಡಲೇಬೇಡಿ, ದುಃಖ, ನೆಗೆಟಿವ್ ಆಲೋಚನೆ ಅವಾಯ್ಡ್ ಮಾಡಿ. ಈ ದಿನ ಪಾಸಿಟಿವ್ ಇರೋದು ತುಂಬಾ ಮುಖ್ಯ. ಇನ್ನು ಹೇಗೆ ಪೂಜೆ ಮಾಡಬೇಕು ಅಂದರೆ, ಮನೆಯನ್ನು ಸ್ವಚ್ಛ ಮಾಡಿ ದೇವರ ಮುಂದೆ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಹಣ್ಣು, ಹೂವು, ನೈವೇದ್ಯವನ್ನು ಅರ್ಪಿಸಬೇಕಾಗತ್ತೆ. ಇನ್ನು ಸಾಧ್ಯ ಆದರೆ ಬಡವರಿಗೆ ಅನ್ನದಾನವನ್ನು ಮಾಡಿ. ಇನ್ನು ಜಪನ ಮಾಡಬೇಕಾಗತ್ತೆ. ಒಂದು 108 ಸಾರಿ ಈ ಜಪ ಮಾಡೋದ್ರಿಂದ ತುಂಬಾ ನೆಮ್ಮದಿ, ಶಾಂತಿ ಕೂಡ ಸಿಗುತ್ತೆ. ಹಾಗೂ ತಾಯಿ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತದೆ. ಅದು ಯಾವ ಮಂತ್ರ ಅಂತ ಕೂಡ ನಾನಿವಾಗ ಹೇಳ್ತೀನಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ. ಇನ್ನು ಇದರಿಂದ ಬೆನಿಫಿಟ್ಸ್ ಏನು ಸಿಗುತ್ತೆ ಅನ್ನೋದಾದರೆ, ಧನ ಹೆಚ್ಚಾಗುತ್ತದೆ, ಮನೆಯಲ್ಲಿ ಶಾಂತಿ ಸಿಗುತ್ತೆ, ಭಾಗ್ಯ ವೃದ್ಧಿ ಆಗುತ್ತೆ. ಹಾಗೆಯೇ ಇನ್ನು ನಮಗೆ ಅಕ್ಷಯ ತೃತೀಯ ದಿನ ಏನೇನು ಮಾಡಬೇಕು, ಅದರ ಮಹತ್ವ ಏನು ಅದನ್ನು ಕೂಡ ತಿಳ್ಕೊಳ್ಳೋಣ. ಯಾಕೆಂದರೆ ಈ ದಿನ ನಮಗೆ ತುಂಬ ಮಹತ್ವವಾದಂತಹ ದಿನ ಕೂಡ ಹೌದು. ಹಾಗೆಯೇ ಇದ್ರ ಕತೆ ಕೂಡ ಇದೆ, ಆಯಿತಾ? ಈ ಕಥೆನ ಕೂಡ ಕೇಳಿದ್ರೆ ತುಂಬಾ ಪುಣ್ಯ ಬರುತ್ತೆ ಅನ್ನೋದು ಕೂಡ ಹಿರಿಯರ ನಂಬಿಕೆ. ಹಾಗೆ ಏನಕ್ಕೆ ಈ ಅಕ್ಷಯ ತೃತೀಯ ಬರುತ್ತೆ ಅನ್ನೋದನ್ನು ಕೂಡ ನೋಡ್ಕೊಂಡು ಬರೋಣ. ಒಮ್ಮೆ ಪಾಂಡವರು ಅರಣ್ಯದಲ್ಲಿ ಇದ್ದಾಗ ಅವರಿಗೆ ಊಟದ ಸಮಸ್ಯೆ ಆಗ್ತಾ ಇತ್ತು. ಆಗ ಶ್ರೀಕೃಷ್ಣ ಅವರಿಗೆ ಸಹಾಯ ಮಾಡಲು ಬಂದರು. ಅವರು ಸೂರ್ಯದೇವರಿಂದ ಅಕ್ಷಯ ಪಾತ್ರೆ ಅನ್ನೋ ಪಾತ್ರೆಯನ್ನು ಕೊಡಿಸಿದರು. ಆ ಪಾತ್ರೆಯಲ್ಲಿ ಎಷ್ಟು ಜನರಿಗೆ ಊಟ ಕೊಟ್ಟರೂ ಆಹಾರ ಎಂದಿಗೂ ಕಡಿಮೆಯಾಗುತ್ತಿರಲಿಲ್ಲ. ಆದ್ದರಿಂದ ಈ ದಿನವನ್ನು ಅಕ್ಷಯ ತೃತೀಯ ಅಂತ ಕರೀತಾರೆ. ಅಕ್ಷಯ ಅಂದರೆ ಎಂದಿಗೂ ಕಡಿಮೆಯಾಗದೇ ಇರೋವಂಥದ್ದು. ಇನ್ನು ಕುಬೇರ ಮತ್ತು ಲಕ್ಷ್ಮೀದೇವಿ ಕತೆ ಕೂಡ ಇದೆ. ಈ ದಿನ ಕುಬೇರ ಅಂದರೆ ಧನದ ದೇವರು, ಲಕ್ಷ್ಮೀದೇವಿಯ ಕೃಪೆಯಿಂದ ತುಂಬ ಶ್ರೀಮಂತನಾದನು. ಅದಕ್ಕಾಗಿಯೇ ಈ ದಿನ ಧನ ಸಂಪತ್ತು ಹೆಚ್ಚಾಗುತ್ತೆ ಅಂತ ನಂಬಿಕೆ ಕೂಡ ಇದೆ. ಇನ್ನು ಗಂಗಾ ನದಿ ಭೂಲೋಕಕ್ಕೆ ಬಂದಂತಹ ದಿನ ಕೂಡ ಹೌದು. ಈ ದಿನವೇ ಗಂಗಾದೇವಿ ಭೂಲೋಕಕ್ಕೆ ಬಂದರು. ಆದ್ದರಿಂದ ಈ ದಿನ ಸ್ನಾನ, ಪೂಜೆ ಮಾಡೋದು ತುಂಬ ಪವಿತ್ರ ಅಂತ ಕೂಡ ಹೇಳ್ತಾರೆ. ಇನ್ನು ಅಕ್ಷಯ ತೃತೀಯ ದಿನ ಶ್ರೀಕೃಷ್ಣನು ಪಾಂಡವರಿಗೆ ಅಕ್ಷಯ ಪಾತ್ರೆ ನೀಡಿದ ದಿನ. ಈ ಪಾತ್ರೆಯಲ್ಲಿ ಎಂದಿಗೂ ಕೂಡ ಆಹಾರ ಕಡಿಮೆನೇ ಆಗೋದಿಲ್ಲ. ಆದ್ದರಿಂದ ಈ ದಿನ ಮಾಡಿದಂತಹ ಪುಣ್ಯವು ಎಂದಿಗೂ ಕಡಿಮೆ ಆಗೋದಿಲ್ಲ ಅಂತ ನಂಬಿಕೆ ಕೂಡ ಇದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.